ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಹಳ ದಿವಸಗಳ ನಂತರ ನನ್ನ ಸ್ಟಡಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗ್ತೀನಿ. ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ, ಯಾಕೆ ಡಿಸ್ಕಂಟಿನ್ಯೂ ಆಯಿತು ಅಭ್ಯಾಸ ಅಂಥೇಳಿ. ಅಷ್ಟು ಭಾಳೇನು ಆರಾಮೇನು ತಪ್ಪಿದ್ದಿಲ್ಲ, ಬಟ್ ಕುಳಿತು ಮಾಡುವಷ್ಟು ಯಾಕೋ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದಿಲ್ಲ. ಯಾಕಂದರೆ ಬರೀ ಸುಸ್ತಾಗೋದು, ಈ ರೀತಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಯಿತು. ಅದಕ್ಕೋಸ್ಕರ ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ಮನೆ ಕೆಲಸ ಮಾಡುವಷ್ಟಿಗೆ ಫುಲ್ ಟಯರ್ಡ್ ಆಗಿಬಿಡಾಕತ್ತಿತ್ತು. ಮತ್ತು ಸ್ವಲ್ಪ HP ಲೆವೆಲ್, ಬ್ಲಡ್ನಲ್ಲಿ HP ಲೆವೆಲ್ ಕಡಿಮೆ ಆಗಿರೋದ್ರಿಂದ ನ್ಯಾಚುರಲ್ ಆಗಿಯೇ ನಾನು HP ಲೆವೆಲ್ ಜಾಸ್ತಿ ಮಾಡ್ಕೋಬೇಕು ಅಂಥೇಳಿ ಕೆಲವೊಂದಿಷ್ಟು ಡೈಟ್ ಪ್ಲ್ಯಾನ್ಸ್ಗಳನ್ನು ಕಂಟಿನ್ಯೂ ಮಾಡ್ಕೊಳಕ್ತಿದ್ದೆ. ಅದಕ್ಕೋಸ್ಕರ ಅದನ್ನು ಮಾಡೋದು ಇದನ್ನು ಎರಡನ್ನೂ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಅಭ್ಯಾಸದ ಜೊತೆಗೆ ಡೈಟ್ ಪ್ಲ್ಯಾನ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅಭ್ಯಾಸವನ್ನು ಸ್ವಲ್ಪ ಡ್ರಾಪ್ ಮಾಡಬೇಕಾಯಿತು. ನಾವು ಐ ಆಮ್ ಟೋಟಲಿ ಫೈನ್. ಈಗ ನಾನು ಅಭ್ಯಾಸ ಮಾಡೋದಕ್ಕಾಗಿರ್ಬೋದು ಮತ್ತು ಮನೆ ಕೆಲಸದ ಜೊತೆಗೇ ಅಭ್ಯಾಸ ಮಾಡೋದಕ್ಕೆ ಟೋಟಲಿ ಫಿಟ್ ಆಗಿದ್ದೀನಿ. ಎಷ್ಟು ಆಹಾರ ಪದಾರ್ಥಗಳನ್ನು ನಾವು ಯಾವ ರೀತಿಯಾಗಿ ನಮ್ಮ ಡೈಟಲ್ಲಿ ಬಳಸ್ಕೋತೀವಿ ಅಥವಾ ದಿನನಿತ್ಯದ ಆಹಾರದಲ್ಲಿ ನಾವು ಹಸಿರು ಪದಾರ್ಥಗಳಾಗಿರ್ಬೋದು ಮತ್ತು ಕಾಳುಗಳಾಗಿರ್ಬೋದು, ಹಣ್ಣುಗಳನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಆಟೋಮೆಟಿಕ್ಕಾಗಿ ನಾವು ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಬ್ಯಾಲೆನ್ಸ್ ಆರಾಮಾಗಿ ಮಾಡ್ಕೋಬೋದು. ನನಗೆ ಐರನ್ ಕಡಿಮೆ ಆಗಿದೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟರು ಕೂಡ ಅಷ್ಟು ಇಫೆಕ್ಟ್ ಆಗಲಿಲ್ಲ. ಅದರಿಂದ ಉಲ್ಟಾ ನನಗೆ ಸ್ವಲ್ಪ ಹೊಟ್ಟೆ ಉರಿಯೋದು, ಈ ರೀತಿ ಸ್ವಲ್ಪ ಓವರ್ ಡೋಸ್ ಥರ ಅನ್ಸಾಕ್ತಿತ್ತು. ಅದನ್ನು ಡ್ರಾಪ್ ಮಾಡಿ ಡೈಟ್ ಪ್ಲ್ಯಾನ್ ಪ್ರಕಾರ ನಾನು ಹಸಿರು ತಪ್ಪಲುಗಳನ್ನಾಗಿರ್ಬೋದು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಹಣ್ಣುಗಳನ್ನು, ಸಂತ್ರ ಮತ್ತು ಸೇಬು, ಇವುಗಳನ್ನೆಲ್ಲ ತಿನ್ನೋದ್ರಿಂದ ಆಟೋಮೆಟಿಕ್ಕಾಗಿ ಸುಸ್ತು ಕೂಡ ಇಲ್ಲ. ಎದ್ದ ತಕ್ಷಣವೇ ನನಗೆ ಬಾಡಿ ಫುಲ್ ಹೆವಿ ಅನಿಸೋದಂದ್ರೆ ಮೈಕೈ ಎಲ್ಲ ನೋವುದು, ಹೇಳ್ಬೇಕು ಅಂತಲೇ ಅನಿಸ್ಲಾಗ್ತಿದ್ದಿಲ್ಲ. ಆ ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗಿದ್ದು, ಈಗ ಎಕ್ಸಸೈಸ್ ಜೊತೆಗೆ ಡೈಟ್ ಮತ್ತು ಮನೆ ಕೆಲಸ ಮಾಡೋದಾಗಿರ್ಬೋದು, ವಾಕಿಂಗ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಾಕ್ತೀನಿ. ಈಗ 2 ಡೇಸಿಂದ ಅಭ್ಯಾಸವನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ. ಸ್ವಲ್ಪ ಓವರ್ ನೈಟ್ ಮಾಡೋದು ಈಗ ಆಗ್ಲಕ್ಕಿಲ್ಲ. ಯಾಕಂದ್ರೆ ಮುಂಜಾನೆ ಎಕ್ಸಸೈಸ್ ಮಾಡೋಕ್ಕೆ ಬೆಳಿಗ್ಗೆ ಜಲ್ದಿನೇ ಹೇಳ್ಬೇಕಾಗ್ತೈತಿ. ಅದು ಅಲ್ಲಿ ನನಗೆ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಓವರ್ ನೈಟ್ ಅಭ್ಯಾಸ ಮಾಡೋದು ಸ್ವಲ್ಪ ಕಟ್ ಮಾಡ್ಲಾಗ್ತೀನಿ. ಆಮೇಲೆ ಎಕ್ಸಾಮ್ ಸಮೀಪ ಬಂದಂಗೆ ಓವರ್ ನೈಟ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಬಟ್ ಡೇ ಟೈಮಲ್ಲೇ ಇನ್ನೂ ಹೆಚ್ಚು ಟೈಮನ್ನು ಅಭ್ಯಾಸಕ್ಕಾಗಿ ಕೊಟ್ಟು ಅದನ್ನು ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡಾಕ್ತೀನಿ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಜಲ್ದಿನೇ ಒಂದು 5 to 6 hours ಆದ್ರೂ ನಾವು ಡೈಲಿ ಅಭ್ಯಾಸ ಮಾಡಿದ್ವಿ ಅಂತಂದರೆ ಆರಾಮಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ಕವರ್ ಮಾಡ್ಕೋಬೋದು. ಈಗ ಆಲ್ರೆಡಿ ನಾನು ಕಂಪ್ಯೂಟ್ರ್ ಮುಗ್ದೈತಿ, 1 ಚಾಪ್ಟ್ರಿನ ಉಳಿದಿರ್ಬೋದು, ಅದನ್ನು ಕೇಳೀನಿ. ಬಟ್ ನೋಟ್ಸ್ ಮಾಡ್ಕೊಳಕ್ಕಾಗಲಿಲ್ಲ, ಜಸ್ಟ್ ವಿಡಿಯೋಸ್ಗಳನ್ನು ಕೇಳೀನಿ. ಈಗ ಕಂಪ್ಯೂಟರ್, ಸೈಕಾಲಜಿ, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್ ಟೋಟಲಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ಈಗ ರಿವಿಷನ್ ಸ್ಟಾರ್ಟ್ ಮಾಡ್ಕೋತೀನಿ. ಬರೀ ಈಗ ಯಾವುದು ನೋಟ್ಸ್ಗಳನ್ನು ಮಾಡ್ಕೊಳ್ಳೋದಿಲ್ಲ ಇನ್ಮೇಲಿಂದ. ಇನ್ನೇನು ಯಾವುದಾದ್ರೂ ಬಹಳಷ್ಟು ನೆನಪಲ್ಲಿ ಉಳಿಯಾಕತ್ತಿಲ್ಲ ಅಂತನ್ನುವಂತಹ ಪಾಯಿಂಟ್ಸ್ಗಳನ್ನು ಅಷ್ಟೇ ಮಾಡ್ಕೋತೀನಿ ಒಂದು ನೋಟ್ಬುಕ್ ತೊಗೊಂಡು. ಇನ್ನು ಉಳಿದ ಯಾವುದೇ ಸಬ್ಜೆಕ್ಟ್ಸ್ಗಳನ್ನು ಅಲ್ಲಿ ಯಾವುದೇ ವಿಷಯಗಳನ್ನು ನೋಟ್ಸ್ ಮಾಡ್ಕೊಳ್ಳಲ್ಲ. ಇನ್ಮೇಲಿಂದ ರಿವಿಷನ್ ಸ್ಟಾರ್ಟ್ ಮಾಡ್ಕೋತೀನಿ ಓನ್ಲಿ. ಈಗ ಆಲ್ರೆಡಿ ಬಹಳಷ್ಟು ಯೂಟ್ಯೂಬಲ್ಲಿ ಅಪ್ಡೇಟ್ಸ್ಗಳನ್ನು ನೋಡಿರ್ಬೋದು ನೀವು. ಮಾರ್ಚ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗ್ತಾವಂಥೇಳಿ ಸುದ್ದಿಗಳು ಹರಿದಾಡಕತ್ತಾವು. ಎಲ್ಲರೂ ಕೂಡ ಅಪ್ಡೇಟ್ ಆಗಿರ್ತೀರಿ. ಇದನ್ನೇ ನಾನು ಸಪ್ರೇಟ್ ಯಾವ ವಿಷಯವನ್ನು ಕೂಡ ಹೆಚ್ಚು ಒತ್ತು ಕೊಟ್ಟು ಹೇಳೋಂಗಿಲ್ಲ. ನನಗಿಂತ ಹೆಚ್ಚಾಗಿ ನೀವು ಸರ್ಚ್ ಮಾಡಿ ಅದ್ರ ಬಗ್ಗೆನೇ ನೋಡ್ತಿರ್ತೀರಿ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಮಾರ್ಚ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗ್ತಾವೆ ಅಂಥೇಳಿ ಯೂಟ್ಯೂಬ್ಗಳಲ್ಲಿ ನೋಡಿವಿ ನಾವು. ಆದಷ್ಟು ನಮ್ಮ ಅಭ್ಯಾಸದ ವೇಗವನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಈಗ 2 times ಆದ್ರೂ ಅಟ್ಲೀಸ್ಟ್ 2 times ರಿವಿಷನ್ ಆಗಲೇಬೇಕು. ಇವತ್ತು ಬೆಳಿಗ್ಗೆನೇ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ. ಇವತ್ತು ತಾರೀಕು 9 ಮಾರ್ಚ್ 2026. ಆಲ್ರೆಡಿ 2026ರ 3ನೇ ತಿಂಗಳು ಸ್ಟಾರ್ಟ್ ಆಗೈತಿ. ಯಾವ ರೀತಿ ಡೇಸ್ ಹೋಗ್ತಾವೆ, ಟೈಮ್ ಹೆಂಗೆ ಹೋಗ್ತೈತಿ ಗೊತ್ತೇ ಆಗಂಗಿಲ್ಲ. ಅದಕ್ಕೆ ಜಾಸ್ತಿ ಅಭ್ಯಾಸ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡಲಾರ್ದೆ, ಹೆಂಗಿದ್ರೂ ಈಗ ಸೂಟಿ ಬಂತು ಹುಡುಗರದೆಲ್ಲ, ಹೆಚ್ಚು ಸಮಯವನ್ನು ನಾವು ಅಭ್ಯಾಸಕ್ಕೆ ಕೊಡೋಣ ಇನ್ಮೇಲಿಂದ. ಇವತ್ತು
ಅಡುಗೆ ಕೆಲಸ ಮಾಡ್ಕೋತಾನೆ ನಾನು ಸೈನ್ಸ್ ವಿಡಿಯೋಸ್ಗಳನ್ನು ಕೇಳೀನಿ. 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡೀನಿ. ಬಟ್ ನಿಮಗೆ 7ನೇ ಕ್ಲಾಸಿಂದ ವಿಡಿಯೋ ಹಾಕಿದ್ದೆ ನಾನು ಪ್ಲೇಲಿಸ್ಟ್. ಇವತ್ತು ಇದನ್ನು ಅಭ್ಯಾಸ ಮಾಡಾಕ್ತೀನಿ ಅಂಥೇಳಿ. ಬಟ್ 6ನೇ ಕ್ಲಾಸಿಂದ ನನಗೆ ಗೊತ್ತಾಗಲಿಲ್ಲ 6ನೇ ಕ್ಲಾಸ್ದು ಹಾಕಬೇಕಾಗಿತ್ತು. ಆಮೇಲೆ ನಾನು 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಂಡೀನಿ ರಿವಿಷನ್ನ. ಮಧ್ಯಾಹ್ನದಿಂದ ನಾನು ಕಂಪ್ಯೂಟ್ರ್ ಓದ್ಕೊಂಡೆ. ಅದಾದಮೇಲೆ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲದ ದೀಪ ಆಗಿರ್ಬೋದು, ಕಸ ಹೊಡ್ಗೋದಾಗಿರ್ಬೋದು ಎಲ್ಲ ಮುಗಿಸ್ಕೊಂಡು ಈಗ ನಾನು 6 ಗಂಟೆಯಿಂದ ಸೈಕಾಲಜಿ ಸ್ಟಾರ್ಟ್ ಮಾಡ್ಕೊಂಡೀನಿ. ಸೈಕಾಲಜಿನೂ ಕೂಡ ಫಸ್ಟ್ ಲೆಸನ್ನಿಂದನೇ ಸ್ಟಾರ್ಟ್ ಮಾಡೀನಿ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. 2 ಡೇಸಲ್ಲಿ ಫಸ್ಟ್ ಲೆಸನನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಡೈಲಿ 20 ಪೇಜಸ್ ಅಟ್ಲೀಸ್ಟ್ 20 ಪೇಜಸ್ ಆದರೂ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ. ಇದರಿಂದ ನಾವು ಈ ರೀತಿ ಟೈಮ್ ಟೇಬಲ್ ಹಾಕ್ಕೊಳ್ಳೋದ್ರಿಂದ ಟೈಮ್ ಟೇಬಲ್ ಪ್ರಕಾರ ನಾವು ನಡಿಬೇಕಂತ ಹೇಳಿ ಮೆಂಟಲಿ ನಾವು ಪ್ರಿಪೇರ್ ಆಗ್ತೀವಿ. ಅದೇ ರೀತಿಯಾಗಿ ಇವತ್ತು ನಾನು 2-3 ಪಾಠ ಸೈನ್ಸ್ ಮುಗಿಸೀನಿ ರಿವಿಷನ್ನ. SR ಎಜುಕೇಷನ್ ಮ್ಯಾಮ್ ಅವರು 6ನೇ ಕ್ಲಾಸಿಂದು ಒಂದು ಪ್ಲೇಲಿಸ್ಟ್ ಮಾಡಿ ಡೈಲಿ ಲೈವ್ ವಿಡಿಯೋಸ್ಗಳನ್ನು ಒಂದು ಪ್ಲೇಲಿಸ್ಟಲ್ಲಿ ಹಾಕ್ಯಾರ. ಅದರಲ್ಲಿರುವಂತಹ 4 ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡೀನಿ ಇವತ್ತು ಕೆಲಸ ಮಾಡ್ತಾನೆ. ಯಾಕಂದ್ರೆ ಬೆಳಗ್ಗೆ 7ರಿಂದ ಅಡುಗೆ ಸ್ಟಾರ್ಟ್ ಆಗಿದ್ದು ಒಂದು 10-10:30 ತನಕ ಆದ್ರೂ ಆಗ್ತೈತಿ. ಅದ್ರ ಜೊತೆಗೆ ಬಾಂಡೆ ತಿಕ್ಕೋದಾಗಿರ್ಬೋದು, ಕಸ ಹೊಡ್ಗೋದಾಗಿ ಇರ್ತವೆ. ಆ ಟೈಮಲ್ಲಿ ನಾನು 4 ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡೀನಿ ಟೋಟಲಿ. ಈಗ ಅದಾದಮೇಲೆ ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟ್ರ್ ಫಸ್ಟ್ ಲೆಸನ್ ಓದ್ಕೊಂಡೀನಿ. ನನ್ನ ಹತ್ರ ಇರುವಂತಹ ಪುಸ್ತಕ ಕಂಪ್ಯೂಟ್ರ್ ಸಾಕ್ಷರತೆ. ಭಾಳ ಜನ ಕೇಳ್ತಿರ್ತೀರಿ ನೀವು ಯಾವ ಬುಕ್ ಓದ್ತೀರಿ ಅಂಥೇಳಿ. ಅದಕ್ಕೋಸ್ಕರ ಈಗ ನಾನು ಸಂಜೆ 6ರಿಂದ ನಾನು ಸೈಕಾಲಜಿ ಸ್ಟಾರ್ಟ್ ಮಾಡ್ಕೊಂಡೀನಿ. ಸೈಕಾಲಜಿಯ ಫಸ್ಟ್ ಲೆಸನ್ನ ಒಂದು 20 ಪೇಜಸ್ ಕಂಪ್ಲೀಟ್ ಮಾಡ್ಕೋಬೇಕು ಅಂಥೇಳಿ ಟಾರ್ಗೆಟ್ ಇಟ್ಕೊಂಡು ಕುಂತೀನಿ. ರಿವಿಷನ್ ಆದ್ರೂ ಕೂಡ ರೀಕಾಲ್ ಮಾಡ್ಕೋತಿರ್ತೀನಿ. ಅಂದ್ರೆ ಇವು ವ್ಯಾಖ್ಯೆಗಳಾಗಿರ್ಬೋದು, ವ್ಯಾಖ್ಯೆಗಳು ಕೂಡ ತುಂಬಾ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಅದಕ್ಕೋಸ್ಕರ ಅವುಗಳನ್ನು ಕೂಡ ಆದಷ್ಟು ಯಾವ ನಮ್ಗೆ ಬರ್ತಾವಲ್ಲ ಮೊದಲಿಂತನೂ ಓದಿದ್ದದಾವಲ್ಲ ಅದನ್ನು ರೀಕಾಲ್ ಮಾಡ್ಕೋತಿರ್ತೀನಿ. ಫಸ್ಟ್ ಲೆಸನ್ದು ಆಲ್ಮೋಸ್ಟ್ ಎಲ್ಲ ವ್ಯಾಖ್ಯೆಗಳು ನೆನಪಿರ್ತಾವೆ. ಹೆಚ್ಚು ಓದಿರ್ತೀವಿ ಫಸ್ಟ್ ಲೆಸನ್ದು. ಆಮೇಲೆ ಬರ್ಬರ್ತಾ ಸ್ವಲ್ಪ ಮುಂದಿನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಕೋತಾ ಹೋಗ್ತಾವೆ. ಬಟ್ ಇಷ್ಟಾದ್ರೂ ಯಾವ ಈಸಿ ವ್ಯಾಖ್ಯೆಗಳಿರ್ತಾವಲ್ಲ ಅವುಗಳನ್ನಾದರೂ ನಾವು ನೆನಪಿನಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುವಂಥವು ಯಾವುಗಳನ್ನಾದರೂ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತಿಂದ ನನ್ನ ಅಭ್ಯಾಸದ ರೀಸ್ಟಾರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬಟ್ ಇನ್ನೊಂದು ಮಾತನ್ನು ನಾನು ಶೇರ್ ಮಾಡಬೇಕು. ಒಂದು ಸ್ವಲ್ಪ ಡ್ರಾಪ್ ಆಯಿತು ಅಂತಂದ್ರೆ ಅಭ್ಯಾಸದಲ್ಲಾಗಿರ್ಬೋದು, ಯಾವುದೇ ನಾವು ಕೆಲಸ ಇಟ್ಕೊಂಡ್ವಿ ಅಂತಂದ್ರೆ, ಸ್ಟಿಚಿಂಗ್ ಕೆಲಸನೂ ಇದೇ ರೀತಿ ಆಗೈತೆ ನಂದು. ಸ್ವಲ್ಪ ನಾನು ಬೇಜಾರಾಗೈತೆ ಅಂಥೇಳಿ ಒಂದು 2-3 ದಿವಸ ಬಿಟ್ನಿ ಅಂತಂದ್ರೆ 2-3 ದಿವಸ ಅಲ್ಲ, ಅದನ್ನು ಮತ್ತೆ ನಾವು ರೀಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಭಾಳ ಡಿಲೇ ಆಗಿಬಿಡ್ತವೆ. ಒಂದು ವಾರ ಆದ್ರೂ ಜಗ್ತದೆ. ಇವತ್ತು ನಾಳೆ ಸ್ಟಾರ್ಟ್ ಮಾಡೋದು ನಾಳೆ. ಇದು ನಿಮ್ಗೆ ಅನಿಸಿರ್ಬೋದು 1 ತಿಂಗಳಾಯ್ತು ನಾನು ವಿಡಿಯೋಸ್ಗಳನ್ನು ಹಾಕಿಲ್ಲ, ಅಭ್ಯಾಸನೂ ಮಾಡಿಲ್ಲ. ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಕೇಳೀನಿ, ಅದನ್ನು ಬಿಟ್ಟರೆ ಕುಂತು ಅಭ್ಯಾಸ ಮಾಡಿದ್ದು ಇಲ್ಲೇ ಇಲ್ಲ. ಮತ್ತು ಇನ್ಮೇಲಿಂದ ಸ್ಟಡಿ ರೊಟೀನ್ ಅಷ್ಟೇ ಅಲ್ಲ, ದಿನದ ಫುಲ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೀನಿ. ಬರೀ ಸ್ಟಡಿ ತೋರಿಸಿದ್ರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಅಭ್ಯಾಸ ಮಾಡ್ತಾರೆ, ಯಾವ ರೀತಿ ಟೈಮ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಅವ್ರ ಜೊತೆ ಅವರಿಗೂ ಕೂಡ ಒಬ್ಬೊಬ್ರಿಗೆ ಕೆಲವೊಂದಿಷ್ಟು ಜನಕ್ಕೆ ಇರ್ತೈತಿ. ಬರೀ ಕುಂತು ಅಭ್ಯಾಸ ಮಾಡೋ ವಿಡಿಯೋಸ್ಗಳನ್ನು ನೋಡಿದ್ರೆ ಹಂಗೆ ಅವ್ರು ಯಾವ ರೀತಿ ಅಭ್ಯಾಸದ ಜೊತೆಗೆ ಕೆಲಸದ ಜೊತೆಗೆ ಅಭ್ಯಾಸ ಮಾಡ್ತಾರೆ ಅದನ್ನು ಕೂಡ ಶೇರ್ ಮಾಡಿರಿ ಅಂತೇಳಿ ಕೆಲವೊಂದಿಷ್ಟು ಜನ ಕೇಳಿದರು. ಅದಕ್ಕೋಸ್ಕರ ಇನ್ಮೇಲಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಭಾಳ ಲೆಂಗ್ದಿ ತೋರಿಸಲ್ಲ, ಕೆಲವೊಂದಿಷ್ಟು ಚಿಕ್ಕ ವಿಡಿಯೋ ಕ್ಲಿಪ್ಸ್ಗಳ ಮೂಲಕ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ. ಅದರಿಂದ ನಿಮಗೂ ಕೂಡ ಒಂದು ಐಡಿಯಾ, ಒಂದು ಗ್ರಿಪ್ ಸಿಗ್ತೈತಿ. ಯಾವ ರೀತಿಯಾಗಿ ನೀವು ಕೂಡ ಮನೆಯ ಕೆಲಸದೊಂದಿಗೆ ಗೃಹಿಣಿಯಾಗಿ ಅಭ್ಯಾಸನೂ ಮಾಡ್ಬೋದು ಅನ್ನೋದು ಗೊತ್ತಾಗ್ತೈತಿ. ಅದಕ್ಕೋಸ್ಕರ ನಾಳೆಯಿಂದ ಅಥವಾ ನಾಡದಿಂದ ಯಾವ ರೀತಿಯಾಗಿ ಮನೆ ಕೆಲಸದೊಂದಿಗೆ ನಮ್ಮ ಅಭ್ಯಾಸದ ರೊಟೀನನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾಳಷ್ಟು ಹಿಂದಿನ ವಿಡಿಯೋಸ್ಗಳಲ್ಲೂ ಕೂಡ ಹೇಳೀನಿ. ನಾವು ಮನೆ ಕೆಲಸದೊಂದಿಗೆ ಬೆಳಿಗ್ಗೆ ಮಾತ್ರ ನೀವು ಏನು ಕೆಲಸ ಮಾಡ್ತಿರ್ತೀರಲ್ಲ
ಅಥವಾ ಜಾಬಿಗೆ ಹೋಗೋರು ಮಾತ್ರ ಜಲ್ದಿನೇ ಎದ್ದು 2 ಅವರ್ಸ್ ಆದರೂ ನೀವು ಅಟ್ಲೀಸ್ಟ್ 1 to 1.5 ಅವರ್ ಆದ್ರೂ ನೀವು ಅಭ್ಯಾಸ ಮಾಡಿ ಮುಗಿಸ್ಕೊಂಬಿಡ್ರಿ. ಸಂಜಿನಾಗ ಒಂದೂವರೆ ತಾಸು ಆರಾಮಾಗಿ ಮಾಡ್ಬೋದು. ಮತ್ತು ಇನ್ನೇನಾದರೂ ನೀವು ಜಾಬ್ ಟೈಮಲ್ಲಿ ನಿಮ್ಮ ಕೆಲಸದ ಟೈಮಲ್ಲಿ ಹೊರಗೇನು ಜಾಬ್ ಮಾಡೋಕ್ಕೆ ಹೋಗ್ತಿರಲ್ಲ, ಅಲ್ಲೇನಾದರೂ ಟೈಮ್ ಸಿಕ್ಕರೆ 1 ಅವರ್ಗೆ ಯಾವುದಾದ್ರೂ ವಿಡಿಯೋಸ್ಗಳನ್ನು ನೋಡ್ಕೋತಾ ಟೋಟಲಿ ಒಂದು 3-4 ಅವರ್ ಆದ್ರೂ ನಾವು ಅಭ್ಯಾಸ ಮಾಡಲೇಬೇಕು. ಮತ್ತು ಇನ್ನು ಮನೆಯಾಗೆ ಕುಂತು ಅಭ್ಯಾಸ ಮಾಡೋರು, ಎಲ್ಲಿ ನಾವು ಹೊರಗೆ ಹೋಗಲ್ಲ ಮನ್ಯಾಗ ಮಾಡಾಕತ್ತೀವಿ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ಡೈಲಿ ಕವರ್ ಮಾಡ್ಕೊರಿ. ಒಂದೊಂದು ಅವರ್ ಒಂದೊಂದು ಸಬ್ಜೆಕ್ಟಿಗೆ ಇಟ್ಕೊರಿ. ಪ್ರಚಲಿತ ಘಟನೆಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಕೇಳ್ಕೊತಾ ಹೋಗ್ತೀನಿ ವಿಡಿಯೋಸ್ಗಳು. ಬಟ್ ಅಷ್ಟು ನನಗೆ ಫುಲ್ ಅದಕ್ಕೆ ಟೈಮ್ ಕೊಡೋಕೆ ಅಷ್ಟೊಂದು ಇದಿಲ್ಲ. ಯಾಕಂದ್ರೆ 15 ಮಾರ್ಕ್ಸಿಗೆ ಅದರಲ್ಲಿ ಎಲ್ಲ ಮಿಕ್ಸ್ ಬರ್ತೈತಿ. ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಮತ್ತು ಕ್ರೀಡೆ ಆಗಿರ್ಬೋದು, ಅಥವಾ ಕಾದಂಬರಿಗಳು ಮತ್ತು ಪುಸ್ತಕಗಳನ್ನು ಬರೆದವರು, ಜೊತೆಗೆ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳು ಕೂಡ ಜನರಲ್ ನಾಲೆಜಲ್ಲಿ ಅಥವಾ GKಯಲ್ಲಿ ಬರೋದ್ರಿಂದ ನಾವು ಹೆಚ್ಚು ಅದಕ್ಕೆ ಸಮಯ ಕೊಡೋ ಬದಲಿ ಅದೇ ಟೈಮನ್ನು ಬೇರೆ ಸಬ್ಜೆಕ್ಟಿಗೆ ಕೊಟ್ಟರೆ ಒಳ್ಳೆಯದು ಅಂಥೇಳಿ ನನ್ನ ಅನಿಸಿಕೆ. ಎಲ್ಲರೂ ಇದೇ ರೀತಿ ಮಾಡಬೇಕಂತಲ್ಲ, ನನ್ನ ಅನಿಸಿಕೆಯ ಪ್ರಕಾರ ನನಗೆ ಈ ರೀತಿ ಅನಿಸ್ತೈತಿ. ನಾನು ಹೆಚ್ಚು ಅದಕ್ಕೆ GKಗೆ ಒತ್ತು ಕೊಡಲಾರ್ದಿನಿ. ಉಳಿದ 6 ಸಬ್ಜೆಕ್ಟ್ಸ್ಗಳಿಗೆ ಡೈಲಿ 1 ಅವರ್ ಕೊಡಬೇಕು ಅಂತ ಅಂದ್ಕೊಂಡಿನಿ. ಇನ್ನೇನು ಕನ್ನಡ ಮತ್ತು ಇಂಗ್ಲೀಷ್ಗೆ ಒಂದು 15 ನಿಮಿಷ ಕಡಿಮೆ ಮಾಡಿಕೊಂಡು ಅದೇ ಒಂದು ಅರ್ಧ ತಾಸನ್ನು ನಾನು ಈ ಪ್ರಚಲಿತ ಘಟನೆಗಳಾಗಿರ್ಬೋದು ಬೇರೆ ವಿಡಿಯೋಸ್ಗಳನ್ನು ಕೇಳೋದಕ್ಕೆ ಒಂದು ಅರ್ಧ ತಾಸು ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿನಿ ಅಷ್ಟೇ. ಈ ರೀತಿ ನನ್ನ ಪ್ಲ್ಯಾನ್ ಐತಿ. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ಕೋತಾ ಹೋಗ್ತೀನಿ ಯಾವ ರೀತಿಯಾಗಿ ನಾನು ನನ್ನ ಅಭ್ಯಾಸವನ್ನು ಡೈಲಿ ಯಾವ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡೀನಿ ಅಂಥೇಳಿ. ಈಗಲೂ ಕೂಡ ಮಧ್ಯಾಹ್ನ 1 ಅವರ್ ನಾನು ಕಂಪ್ಯೂಟ್ರ್ ಓದ್ಕೊಂಡಿದ್ದೆ. ಈಗ 1 ಅವರ್ ನಾನು ಸೈಕಾಲಜಿ ಓದ್ಕೊಳಕತ್ತೀನಿ. ನೆಕ್ಸ್ಟ್ ಈಗ 9:45 ಗಂಟೆ ಆಗೈತಿ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿಯ ಸ್ಟಡಿಯನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ. ಓವರ್ ನೈಟ್ ಮಾಡಲ್ಲ ಅಂತ ಆಲ್ರೆಡಿ ಹೇಳಿದೆ. ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಎಕ್ಸಸೈಸು ಮತ್ತು ವಾಕಿಂಗ್ ಮಾಡಬೇಕು, ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ಯಾರ. ಓವರ್ ವೇಟ್ ಕೂಡ ಆಗೈತಿ. ನನ್ನ ಮನೆ ಕೆಲಸ ಅಭ್ಯಾಸದ ಜೊತೆಗೆ ಅದನ್ನೂ ಕೂಡ ನಾನು ರೆಗ್ಯುಲರಾಗಿ ಇಟ್ಕೊಳ್ಳೇಬೇಕು. ಸ್ವಲ್ಪ ನಾನು ಕುಂತು ಅಭ್ಯಾಸ ಮಾಡಿರೋದ್ರಿಂದ ಈ ಪ್ರಾಬ್ಲಮ್ಸ್ಗಳು ಆಗಕತ್ತಾವ ಅಂಥೇಳಿ ನನ್ನ ಅನಿಸಿಕೆ. ಯಾಕಂದರೆ ಕುಂತು ವಾಕ್ ಇಲ್ಲ ಏನಿಲ್ಲ ಕೆಲಸ ಮಾಡೋದು 5ರಿಂದ 6 ತಾಸು ಆದ್ರೂ ಅಭ್ಯಾಸ ಮಾಡಿದ್ದೆ TETಯಲ್ಲಿ ಕುಂತು. ಇದರಿಂದ ಕುಂತು ಓವರ್ ವೇಟ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ನನಗನ್ಸೋ ಮಟ್ಟಿಗೆ ಅದರಿಂದನೇ ವೇಟ್ ಜಾಸ್ತಿ ಆಗಿರೋದು. ಸ್ವಲ್ಪ ಬೆಳಿಗ್ಗೆ ಮತ್ತು ಸಾಯಂಕಾಲದ ಟೈಮಲ್ಲಿ ನಾನು ವಾಕಿಂಗ್ ಮತ್ತು ಎಕ್ಸಸೈಸ್ಗಾಗಿ ಟೈಮ್ ಟೇಬಲನ್ನು ಹಾಕ್ಕೊಂಡಿನಿ. ಅದನ್ನು ಇದರಲ್ಲಿ ಕವರ್ ಮಾಡ್ಕೋಬೇಕು ಡೈಲಿ ರೊಟೀನಲ್ಲಿ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಟೈಮಲ್ಲಿ ಎಕ್ಸಸೈಸ್ ಮಾಡ್ತೀನಿ, ಯಾವ ಟೈಮಲ್ಲಿ ವಾಕಿಂಗ್, ಕೆಲಸ, ಅದ್ರ ಜೊತೆಗೆ ಅಭ್ಯಾಸ, ಯಾವ ರೀತಿಯಾಗಿ ಡೈಲಿ ನಾನು ಎಲ್ಲವನ್ನು ತೊಗೊಂಡು ಹೋಗ್ತೀನಿ ಅನ್ನೋದನ್ನು ಡೈಲಿ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಇನ್ಮೇಲಿಂದ ನೀವು ಕೂಡ ಬರೀ ಕುಂತು ಅಭ್ಯಾಸ ಮಾಡೋದು ಬೇಡ. ಸ್ವಲ್ಪ ಒಂದು ಅರ್ಧ ಗಂಟೆನಾದರೂ ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮತ್ತು ವಾಕಿಂಗಾಗಿ ಟೈಮ್ ಕೊಡ್ರಿ. ಒಂದು ಹೊತ್ತು ವಾಕಿಂಗ್ ಮಾಡಿದ್ರಿ ಅಂತಂದ್ರೆ ಒಂದು ಹೊತ್ತು ಎಕ್ಸಸೈಸ್ ಮಾಡ್ಕೊರಿ. ಬೆಳಿಗ್ಗೆ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಸಾಯಂಕಾಲದ ಟೈಮಲ್ಲಿ ಸ್ವಲ್ಪ ಲೇಟ್ ಮಧ್ಯಾಹ್ನ 1:30-2 ಗಂಟೆಗೆ ಊಟ ಆದಮೇಲೆ ಒಂದು 3-4 ಗಂಟೆ ಗ್ಯಾಪ್ ಇತ್ತಂತಂದ್ರೆ, ಅಂದ್ರೆ 2 ಗಂಟೆಗೆ ಊಟ ಮಾಡಿದ್ವಿ ಅಂತಂದ್ರೆ 6 ಅಥವಾ 7 ಗಂಟೆಗೆ ನೀವು ಒಂದು ಅರ್ಧ ಗಂಟೆನಾದರೂ ವಾಕ್ ಮಾಡ್ಕೋಬೋದು. ನಿಮ್ಗೆ ಟೈಮ್ ಇನ್ನೂ ಜಾಸ್ತಿ ಇತ್ತು ಅಂತಂದ್ರೆ ವಿಡಿಯೋಸ್ಗಳನ್ನು ಕೇಳ್ಕೊತಾನೆ ವಾಕ್ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ನಾನು ಅದೇ ರೊಟೀನನ್ನು ಹಾಕ್ಕೊಳಕತ್ತೀನಿ. ಈಗ ಯಾವುದು ಓದಿರುವಂತಹ ಸಬ್ಜೆಕ್ಟನ್ನೇ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋದು ವಾಕ್ ಮಾಡ್ತಾನೆ. ಅಲ್ಲಿ ಏನು ಟೈಮ್ ವೇಸ್ಟ್ ಆಗಲ್ಲ, ಬಟ್ ನಮ್ಮ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್.
ನಾವೇ ಚೆನ್ನಾಗಿಲ್ಲ, ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಜಾಬ್ ತೊಗೊಂಡು ಏನು ಮಾಡೋದು, ಅದನ್ನು ನೀಗಿಸ್ಕೊಂಡು ಹೋಗೋ ಕೆಪಾಸಿಟಿ ನಮಗೂ ಕೂಡ ಬೇಕಲ್ಲ. ಅದಕ್ಕೋಸ್ಕರ ನಾವು ಹೆಲ್ದಿಯಾಗಿರಲೇಬೇಕು. ಯಾಕಂದ್ರೆ ಆಲ್ಮೋಸ್ಟ್ ನಾವು 35+ ಇದ್ದೀವಿ ಈಗೆಲ್ಲ. ಈಗ ನಾವು HSTR PSTR ಮತ್ತು GPT ಏನು ಓದ್ಕೊಳಕತ್ತೀವಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ 35+ ಇದ್ದೀವಿ. ಅದಕ್ಕಿಂತಲೂ ಚಿಕ್ಕವ್ರು ಇರ್ಬೋದು, ಬಟ್ ನನಗನ್ಸೋ ಮಟ್ಟಿಗೆ ಒಂದು 75% ಜನ ನಾವು 35+ ಇದ್ದೀವಿ. ಹೆಲ್ತ್ ಇಶ್ಯೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳಾಕ್ತೀನಿ. ಸ್ವಲ್ಪ ಈ ಮಾತನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ರೊಟೀನಲ್ಲಿ ಈಗ ಇವುಗಳನ್ನು ಕೂಡ ಆ್ಯಡ್ ಮಾಡ್ಕೋರಿ. ನಮಗೋಸ್ಕರ 1 ಅವರ್ ಅಥವಾ 1.5 ಅವರ್ ಆದರೂ ಕೊಡಲೇಬೇಕು. ನಾನು ಬೆಳಿಗ್ಗೆ 1 ಅವರ್ ಎಕ್ಸಸೈಸ್ಗೆ ಮತ್ತು ಸಾಯಂಕಾಲದ ಟೈಮ್ 1 ಅವರ್ ವಾಕಿಂಗ್ಗೋಸ್ಕರ ನನ್ನ ಟೈಮನ್ನು ಮೀಸಲಾಗಿ ಇಡಾಕತ್ತೀನಿ. ಸ್ವಲ್ಪ ಅಭ್ಯಾಸದಲ್ಲಿ 1 ಅವರ್ ಕಡಿಮೆ ಮಾಡಿಕೊಂಡ್ರೂ ಕೂಡ ವಾಕಿಂಗ್ ಮಾಡ್ತಾನೆ ವಿಡಿಯೋಸ್ಗಳನ್ನು ಕೇಳ್ಬೋದು. ಬಟ್ ಕುಂತು ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಅದಕ್ಕೋಸ್ಕರ ಹೇಳಾಕ್ತೀನಿ. ಮತ್ತು ಈಗ ಟೋಟಲಿ ಇವತ್ತಿನ ನನ್ನ ಸ್ಟಡಿ ರೊಟೀನಲ್ಲಿ ಬೆಳಿಗ್ಗೆ ಕೆಲಸದೊಂದಿಗೆ ಒಂದು 3 ಟಾಪಿಕ್ಸ್ಗಳನ್ನು ಮುಗಿಸ್ಕೊಂಡಿನಿ. SR ಎಜುಕೇಷನ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನೋಡ್ತಾನೆ ಕೆಲಸದೊಂದಿಗೆ ಮುಗಿಸ್ಕೊಂಡೆ. ಅದಾದ ನಂತರ ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟ್ರ್ ಫಸ್ಟ್ ಪಾಠವನ್ನು, ಅದು ಸಣ್ಣದಿತ್ತು, ಅದು ಕಂಪ್ಲೀಟ್ ಆಗೈತಿ. ಅದರದ್ದು ನೆಕ್ಸ್ಟ್ ಪೀಳಿಗೆಗಳ ಬಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸೈಕಾಲಜಿ 20 ಪೇಜಸ್ ಕಂಪ್ಲೀಟ್ ಮಾಡ್ಕೊಂಡಿನಿ, ವಾಮದೇವಪುರ ಪುಸ್ತಕವನ್ನು. ಮತ್ತು ಈಗ ನಾನು ಕನ್ನಡ ಕವಿ ಕಾವ್ಯ ಪರಿಚಯ ಮತ್ತು ಸಂಧಿಗಳ ಬಗ್ಗೆ ಓದ್ಕೊಳಕ್ತಿದೆ. ಇವತ್ತು ಟೋಟಲಿ 4 ಸಬ್ಜೆಕ್ಟ್ಸ್ಗಳನ್ನು ಓದ್ಕೊಂಡಿನಿ, ರೀಸ್ಟಾರ್ಟ್ ಮಾಡ್ಕೊಂಡಿನಿ. ನೀವು ಎಲ್ಲ ಕಂಟಿನ್ಯೂ ಆಗಿ ಇಟ್ಕೊಂಡಿರಿ, ಡ್ರಾಪ್ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ರೀಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.